ಮನಿ ಅಟ್ರಾಕ್ಟ್ಸ್ ಮೋರ್ ಮನಿ ಅಂತ ನೀವು ಕೇಳಿರ್ಬೋದು. ಹಾಗೆ ಈ ಕಾಂಪೌಂಡಿಂಗ್ನ ರಿಯಲ್ ಮ್ಯಾಜಿಕ್ ಗೊತ್ತಾಗೋದು ನಿಮ್ಮ ಇನ್ವೆಸ್ಟ್ ಮಾಡಿರುವಂಥ ಕಾರ್ಪಸ್ ಅದರ ಸೈಜ್ ಏನು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಈಕ್ವಿಟಿ ಫಂಡ್ನಲ್ಲಿ 1 ಕೋಟಿಯನ್ನು ಬಿಲ್ಡ್ ಮಾಡೋದು ಒಂದು ಬಿಗ್ಗೆಸ್ಟ್ ಮೆಂಟಲ್ ಹರ್ಡಲ್. ಇನಿಷಿಯಲ್ ವರ್ಷಗಳಲ್ಲಿ ಫ್ರಸ್ಟ್ರೇಷನ್ ನಾರ್ಮಲ್ ಆಗಿರುತ್ತೆ, ಯಾಕೆಂದರೆ ನಮ್ಮ ಡ್ರೀಮ್ ದೊಡ್ಡದಾಗಿರುತ್ತೆ, ಬಟ್ ಗ್ರೋತ್ ಸ್ಲೋ ಆಗಿ ಕಾಣಿಸುತ್ತೆ. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು 50,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಗ್ರೋತ್ ರೇಟ್ ಒಂದು 12% ಇದ್ರೆ ಅಲ್ಲಿ ನಿಮಗೆ ಬರುವಂಥ ರಿಟರ್ನ್ ಕೇವಲ 6,000 ಮಾತ್ರ ಆಗಿರುತ್ತೆ. ಅಂದರೆ ಟೋಟಲ್ ಪೋರ್ಟ್ಫೋಲಿಯೋನಲ್ಲಿ ನಿಮ್ಮ ಅಮೌಂಟೇ 90% ಇರುತ್ತೆ. ಅದಕ್ಕೆ ಈ ಸ್ಟೇಜ್ನಲ್ಲಿ ಕಾಂಪೌಂಡಿಂಗ್ ಅಷ್ಟು ಪವರ್ಫುಲ್ ಆಗಿ ಫೀಲ್ ಆಗೋದಿಲ್ಲ. ಆದರೆ ಕಾರ್ಪಸ್ ಗ್ರೋ ಆಗ್ತಾ ಹೋದಂತೆ ಗೇಮ್ ಚೇಂಜ್ ಆಗುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಟೈಮ್. ನೀವು 25,000 ಪರ್ ಮಂತ್ SIP ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ಆನ್ಯುವಲ್ ರಿಟರ್ನ್ 12% ಇದ್ರೆ ಮೊದಲ 1 ಕೋಟಿ ಬಿಲ್ಡ್ ಮಾಡೋದಕ್ಕೆ ನಿಮಗೆ 14 ವರ್ಷ ಬೇಕು. ಅದೇ 1 ಕೋಟಿ ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ಇದ್ರೆ 12% ರಿಟರ್ನ್ 14 ಲಕ್ಷ ರೂಪಾಯಿಯನ್ನ 1 ವರ್ಷದಲ್ಲಿ ಮಾಡಿಕೊಡುತ್ತೆ. ಈಗ ಅದೇ SIP ಅಮೌಂಟ್ನ ಜೊತೆಗೆ ನೆಕ್ಸ್ಟ್ 1 ಕೋಟಿಯನ್ನು ಮಾಡೋದಕ್ಕೆ ನಿಮಗೆ ಕೇವಲ 5 ವರ್ಷ ಸಾಕು. ಆದರೆ ಫಸ್ಟ್ ಕೋಟಿಗೆ 14 ವರ್ಷ ತಗೊಂಡಿತ್ತು. ಇದನ್ನ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ 8-4-3 ರೂಲ್ ಅಂತ ಹೇಳ್ತಾರೆ. ಮೊದಲು 1 ರಿಂದ 8 ವರ್ಷ ಇದನ್ನ ಫೌಂಡೇಶನ್ ಫೇಸ್ ಅಂತ ಕರೀತಾರೆ. ಈ ಸ್ಟೇಜ್ನಲ್ಲಿ ಗ್ರೋತ್ ಸ್ಲೋ ಆಗಿ ಫೀಲ್ ಆಗ್ಬೋದು. ಅದಕ್ಕೆ ಹಲವು ಇನ್ವೆಸ್ಟರ್ಸ್ಗೆ ಇದು ಬೋರಿಂಗ್ ಅನ್ಸುತ್ತೆ. ಪೋರ್ಟ್ಫೋಲಿಯೋನ ದೊಡ್ಡ ಭಾಗ ನಿಮ್ಮ ಇನ್ವೆಸ್ಟೆಡ್ ಮನಿಯಿಂದ ಬರುತ್ತೆ. ರಿಟರ್ನ್ ರೋಲ್ ತುಂಬ ಕಮ್ಮಿ ಇರುತ್ತೆ. ನೆಕ್ಸ್ಟ್ 9 ರಿಂದ 12 ವರ್ಷ ಇದು ಎಕ್ಸಲರೇಟರ್ ಫೇಸ್. ಇಲ್ಲಿ ಮೊಮೆಂಟಮ್ ಬಿಲ್ಡ್ ಆಗೋದಕ್ಕೆ ಶುರು ಆಗುತ್ತೆ. ಕಾರ್ಪಸ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಮತ್ತು ಕಾಂಪೌಂಡಿಂಗ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ರಿಟರ್ನ್ಸ್ ಕೂಡ ಬೇಗ ಆ್ಯಡ್ ಆಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ 13 ರಿಂದ 15 ವರ್ಷ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕರಿತೀವಿ. ಈಗ ಕಾಂಪೌಂಡಿಂಗ್ ಸ್ನೋಬಾಲ್ ತರ ಕೆಲಸ ಮಾಡುತ್ತೆ. ಪೋರ್ಟ್ಫೋಲಿಯೋ ತನ್ನದೇ ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ತಾ ಇನ್ನೂ ವೇಗವಾಗಿ ಗ್ರೋ ಆಗುತ್ತೆ. ಸೊ ಮೊದಲ 1 ಕೋಟಿಯನ್ನು ಮಾಡುವಾಗ ನೀವು ಕನ್ಸಿಸ್ಟೆಂಟ್ ಆದ SIP ಅನ್ನು ಮಾಡಿ, ಅದರ ಜೊತೆಗೆ ಎಮೋಷನ್ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳಿ. ನಂತರದಲ್ಲಿ ಮಾರ್ಕೆಟ್ ನಿಮಗೆ ರಿಟರ್ನ್ ಕೊಡೋದಕ್ಕೆ ಶುರು ಮಾಡುತ್ತೆ. ಸೊ ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.